ಲ್ಯಾಪ್ಡಾಗ್ ಅಂದರೆ ಏನು ಅಂತ ಗೊತ್ತಾ? ನಿಮಗೆ ಲ್ಯಾಪ್ಟಾಪ್ಸ್ ಅಂದರೆ ಗೊತ್ತು ಅಲ್ವಾ? ಅದೇ ರೀತಿ ಡಾಗ್ಸ್ ಬ್ರೀಡ್ ಕ್ಯಾಟಗರಿನಲ್ಲೂ ಲ್ಯಾಪ್ ಡಾಗ್ಸ್ ಅಂತಾನೂ ಒಂದು ಕ್ಯಾಟಗರಿ ಇದೆ. ಇದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರೈಬ್ ನೀವು ನಮಗೆ ಕೊಡೋ ಸಪೋರ್ಟು ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಲ್ಯಾಪ್ ಡಾಗ್ ಅಂದರೆ ಟಾಯ್ ಅಂತಾನಾ? ಇಲ್ಲ, ಇದಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಹಳೆಯ ಕಾಲದಲ್ಲಿ ಚೀನಾ, ಟಿಬೇಟ್ ಮತ್ತು ಯುರೋಪಿಯನ್ ರಾಜರು ರಾಣಿಗಳು ಅರಮನೆ ಒಳಗೆ ಹೆಚ್ಚು ಸಮಯ ಕಳೀತಿದ್ರು. ಒಂಟಿತನ, ಮೌನ, ಚಳಿ ಇವೆಲ್ಲವನ್ನ ಕಡಿಮೆ ಮಾಡೋದಕ್ಕೆ ಅಂತಾನೆ ಚಿಕ್ಕ ಗಾತ್ರದ ಶಾಂತ ಸ್ವಭಾವದ ನಾಯಿಗಳನ್ನು ಮಡಿಲಿನಲ್ಲಿ ಕೂತುಕೊಳ್ಳುವಂತೆ ಸಾಕ್ತಿದ್ರು. ರಾಜರ ಮಡಿಲಿನಲ್ಲಿ ಕುಳಿತು ದೇಹಕ್ಕೆ ಉಷ್ಣ, ಮನಸ್ಸಿಗೆ ಶಾಂತಿ ನೀಡ್ತಿದ್ವು. ಅದಕ್ಕಾಗಿಯೇ ಅವುಗಳನ್ನು ಲ್ಯಾಪ್ ಡಾಗ್ಸ್ ಅಂತ ಕರೆಯಲಾಯಿತು. ಲ್ಯಾಪ್ ಡಾಗ್ಸು ಗಾರ್ಡ್ ಮಾಡಲ್ಲ, ಹಂಟ್ ಮಾಡಲ್ಲ, ಆದರೆ ಮನುಷ್ಯರ ಒಳ್ಳೆ ಕಂಪ್ಯಾನಿಯನ್. ಈಗ ರಾಯಲ್ ಮತ್ತು ಏನ್ಷಿಯಂಟ್ ಲ್ಯಾಪ್ ಡಾಗ್ಸ್ ಯಾವುದಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಶಿಡ್ಜು, ಪೆಕಿಂಗೀಸ್, ಲಾಸಾಪ್ಸ, ಮ್ಯಾಲ್ತೀಸ್, ಪೊಮೇರಿಯನ್, ಪ್ಯಾಪಿಲೋನ್, ಚಾರ್ಲ್ಸ್ ಸ್ಪ್ಯಾನಿಯಲ್, ಬಿಚಾನ್ ಫ್ರೀಸೆ, ಜಾಪನೀಸ್ ಚಿನ್, ಟಾಯ್ ಪೂಡಲ್, ಯಾರ್ಕಿಶೈರ್ ಟೆರಿಯರ್ ಆ್ಯಂಡ್ ಚಿವಾವೋ. ನಿಮ್ಮ ಮನೆಯಲ್ಲೂ ಲ್ಯಾಪ್ ಡಾಗ್ಸ್ ಇದೆಯಾ? ಹಾಗಿದ್ರೆ ಯಾವ ಬ್ರೀಡ್ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ.